ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ಸ್ಟಿಚಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸಿಂಪಲ್ ಆಗಿರುವಂತಹ ಬ್ಲೌಸ್ ಡಿಸೈನ್ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದಂತ ಹೇಳಿ ತೋರಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಸೊ ಇವಾಗ ಬ್ಯಾಕ್ ನೆಕ್ ಡಿಸೈನ್ನ ಸ್ಟಿಚಿಂಗ್ ಮಾಡ್ಲಿಕ್ಕೆ ಮಾಡ್ಲತ್ತೀನಿ. ಬ್ಯಾಕ್ ನೆಕ್ ಕೊರಳಿನ ಲೆಂತ್ ಬಂದು 9.5 ಇಂಚ್ ಇತ್ತು. ಸೊ ಅಷ್ಟಕ್ಕೆ ನಾನು ಮಾರ್ಕ್ನ ಹಾಕ್ತಾಯಿದ್ದೀನಿ. ರೆಡಿ ಬ್ಲೌಸ್ ಬಂದುಬಿಟ್ಟು 13 ಇಂಚ್ ಐತಿ. ನೆಕ್ ಬಿಡ್ತು 2 ಇಂಚ್ ತೊಗೊಳ್ತಾ ಇದ್ದೀನಿ. ಕೆಳಗಡೆ ಸೈಡು 2.25 ಇಂಚ ತೊಗೊಳ್ತಾ ಇದ್ದೀನಿ. ಯಾಕಂತಂದರೆ ಎದೆ ಸುತ್ತಳತೆ ಕಡಿಮೆ ಇರೋದ್ರಿಂದ ನಾನು ಅಷ್ಟೊಂದಾಗಿ ಬ್ರಾಡಾಗಿ ಕೊರಳಿನ ಅಗಲವನ್ನು ತೊಗೊಳ್ತಾ ಇಲ್ಲ. ನಿಮಗೆ ಅಗಲ ಬೇಕು ಅಂತಂದರೆ ನಾನು 2.25 ಇಂಚ್ ತೊಗೊಂಡಿದ್ದೀನಿ, 2.5 ಇಂಚ್ವರೆಗೂ ತೊಗೋಬಹುದು. ಸೊ ಆಯಾ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ಡಿಪೆಂಡ್ ಆಗಿರ್ತೈತಿ. ಸೊ ಇವಾಗ ನಾನು ಬ್ಯಾಕ್ ನೆಕ್ ಕೊರಳಿನ ಸೇಪ್ನ ಹಾಕ್ಲಾಕತ್ತೀನಿ. ಸಿಂಪಲ್ಲಾಗಿ ನಾವು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತೀವಿ, ಬಟ್ ನಮಗೆ ಡಿಸೈನ್ ಬರಲ್ಲ ಅನ್ನೋರು ಈ ಒಂದು ವಿಡಿಯೋನ ನೋಡಿ ನೀವು ಧಾರಾಳವಾಗಿ ಬ್ಯಾಕ್ ನೆಕ್ ಸಿಂಪಲ್ ಡಿಸೈನ್ನ ಮಾಡ್ಬೋದು. ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ತುಂಬ ಯೂಸ್ ಆಗುತ್ತೆ ಅಂಥೇಳಿ ಇದೊಂದು ಸಿಂಪಲ್ ಆಗಿರ್ತಕ್ಕಂಥ ಬ್ಯಾಕ್ ನೆಕ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಹಾಗೆ ಹೊಸಬ್ರು ಯಾರೆಲ್ಲ ನಮ್ಮ ಚಾನೆಲ್ ನೋಡ್ತಾ ಇದ್ದಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ. ಇವಾಗ ಲೈನಿಂಗು ಮತ್ತು ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಲಾಕತ್ತೀನಿ. ಪೈಪಿಂಗ್ ಮಾಡ್ತೀವಿ ಅಂತಂದ್ರೂ ಮಾಡ್ಬೋದು. ನಾನಿಲ್ಲಿ ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ. ಕೊರಳಿನ ಸೈಡ್ ಅಷ್ಟೇ ನಾನು 1/4 ಇಂಚ್ ಆಗೋಷ್ಟು ಸ್ಟಿಚಿಂಗ್ನ ಹಾಕಿ ಫೋಲ್ಡಿಂಗ್ನ ಮಾಡ್ತೀನಿ. ನೀವು ಸೊಂಟ ಸೈಡು ಕೂಡ ಕೆಳಗಡೆ ಬೆಲ್ಟ್ ಸೊಂಟ ಸೈಡ್ ಪಟ್ಟಿ ಏನು ಜಾಯಿಂಟ್ ಮಾಡ್ತೀವಲ್ಲ ಅಲ್ಲಿ ಕೂಡ ನೀವು 1/4 ಇಂಚ್ ಆಗೋಷ್ಟು ಸ್ಟಿಚಿಂಗ್ ಮಾಡಿ ಫೋಲ್ಡಿಂಗ್ ಕೂಡ ಮಾಡ್ಬೋದು. ಇಲ್ಲ ನೀವು ಸಪ್ರೇಟಾಗಿ ಬಟ್ಟೆನ ಜಾಯಿಂಟ್ ಮಾಡಿ ಫೋಲ್ಡಿಂಗ್ ಮಾಡ್ತೀವಿ ಅಂತಂದ್ರೆ ಆ ರೀತಿಯೂ ಮಾಡ್ಬೋದು. ಇವಾಗ ನಾನು ಕೊರಳಿನ ಸೈಡ್ ಅಷ್ಟೇ ಒಂದು 1/4 ಇಂಚ್ ಆಗೋಷ್ಟು ಸ್ಟಿಚಿಂಗ್ನ ಮಾಡಿ ಫೋಲ್ಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ನಾಚ್ ಹಾಕೋದ್ರಿಂದ ನಮ್ಗೆ ಕರ್ವ್ ಸೇಪಲ್ಲಿ ನೀರಿಗೆ ಅನ್ನೋ ರೀತಿ ಬರೋಂಗಿಲ್ಲ ನೋಡಿರಿ. ತುಂಬಾ ನೀಟಾಗಿ ಕೊರಳಿನ ಸೇಪ ಬರ್ತೈತಿ. ಫೋಲ್ಡಿಂಗ್ ಮಾಡಿ ಒಂದು ಸ್ಟಿಚ್ನ ಹಾಕ್ಲಾತೀನಿ. ಪೈಪಿಂಗ್ ಮಾಡಿದರೂ ಕೂಡ ಮಾಡ್ಬೋದು. ನಾನು ಇವಾಗ ಡಿಸೈನ್ಗೋಸ್ಕರ ನಡೆಯುತ್ತೆ ಅಂತ ಹೇಳಿ ನಾನು ಪೈಪಿಂಗ್ನ ಮಾಡಿಲ್ಲ. ಹಾಗೆ ಇವಾಗ ಫೈನಲಾಗಿ ಲಾಸ್ಟ್ ಸೈಡ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ನಾನು ಲೈನಿಂಗ್ನ ಅಳತೆ ಮಾಡಿ ಕಟಿಂಗ್ ಮಾಡಿ ಇಟ್ಟಿದ್ದೀನಿ. ಇವಾಗ ಫ್ಯಾಬ್ರಿಕ್ ಅಂದಾಜು ಒಳಗೆ ತೊಗೊಂಡು ಎಕ್ಸ್ಟ್ರಾ ಇರ್ತಕ್ಕಂತಹ ಬಟ್ಟೆನ ಕಟ್ ಮಾಡಿ ತೆಗಿತೀನಿ. ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದಾದ ನಂತರ ಇವಾಗ ಫ್ರಂಟ್ ಸೈಡೆಲ್ಲ ಸ್ಟಿಚಿಂಗ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಬ್ಯಾಕ್ ಸೈಡಲ್ಲಿ ಟಕ್ಸ್ ಪಾಯಿಂಟ್ನ ಯಾವ ರೀತಿಯಾಗಿ ಮಾರ್ಕ್ ಮಾಡೋದಂತ ಹೇಳಿ ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಒಳಗೆ ನಾನು ಸಿಂಪಲ್ಲಾಗಿ ತಿಳಿಸಿಕೊಟ್ಟನಿ. ಯಾವ ರೀತಿಯಾಗಿ ಟಕ್ಸ್ ಪಾಯಿಂಟ್ನ ನಾವು ಆಯಾ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ನಾನು ಯಾವ ರೀತಿಯಾಗಿ ನಾವು ಟಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡೋದಂತ ಹೇಳಿ ಒಂದು ವಿಡಿಯೋ ಒಳಗೆ ನಾನು ಸ್ಲೋಲಿಯಾಗಿ ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ನ ತೋರಿಸಿದ್ದೀನಿ. ಇವಾಗ ಬ್ಯಾಕ್ ಸೈಡು ಟಕ್ ಸೈಡ್ ಇದು ಕಂಪ್ಲೀಟ್ ಆಯಿತು. ಇವಾಗ ಬ್ಯಾಕ್ ಸೈಡ್ ಬ್ಲೌಸ್ ಬಟ್ಟೆನ ಜೋಡಿಸ್ತಾ ಇದ್ದೀನಿ. ನಾವು ಸೊಂಟ ಸೈಡ್ ಫೋಲ್ಡಿಂಗ್ ಮಾಡಿ 1.5 ಇಂಚ್ ಆಗೋಷ್ಟು ಬಟ್ಟೆನ ಅಗಲ ಬಟ್ಟೆ ತೊಗೊಂಡಿದ್ದೀನಿ. ಫೋಲ್ಡಿಂಗ್ ಮಾಡಿ ಇವಾಗ ಸ್ಟಿಚ್ನ ಹಾಕ್ಲಾತೀನಿ. ಈ ಒಂದು ಡಿಸೈನ್ ಏನೈತಲ್ಲ ಮತ್ತು ನೋಡ್ಲಿಕ್ಕೆ ಕೂಡ ಅಷ್ಟೇ ಲುಕ್ಕಾಗಿ ಕಾಣಿಸ್ತೈತಿ. ಮತ್ತು ಕಡಿಮೆ ಸಮಯದೊಳಗೆ ಕೂಡ ಇದನ್ನು ನಾವು ಡಿಸೈನ್ನ ಮುಗಿಸ್ಬೋದು. ಅರ್ಜೆಂಟ್ ಟೈಮ್ ಒಳಗೆ ನಾವು ಯಾವುದೇ ರೀತಿಯಾಗಿ ನಮ್ಮದೇ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕಾಯಿತು ಅಂತಂದರೆ ನೋಡ್ಲಿಕ್ಕೆ ಕೂಡ ಅಷ್ಟೇ ನೀಟಾಗಿ ಕಾಣಿಸ್ತೈತಿ. ಎಷ್ಟು ನೀಟಾಗಿ ಬ್ಯಾಕ್ ಸೈಡ್ ಬ್ಲೌಸ ಫಿನಿಶಿಂಗ್ ಆಗೈತಿ ಅಂಥೇಳಿ ನೋಡ್ಬೋದು. ಇವಾಗ ಯಾವುದೇ ರೀತಿಯಾಗಿ ಕ್ಯಾನ್ವಾಸ್ನ ಯೂಸ್ ಮಾಡ್ತಾ ಇಲ್ಲ. ನಾನು ಒಂದು ಸಾಡಿ ಬಟ್ಟೆನ ಯೂಸ್ ಮಾಡಿ ಯಾವ ರೀತಿಯಾಗಿ ಡಿಸೈನ್ನ
ಮಾಡೋದು ಅಂಥೇಳಿ ತೋರಿಸ್ತಾ ಇದ್ದೆ. ನಾನು ಕೆಲವೊಬ್ಬರು ಬ್ಲೌಸ್ಗೆ ಕ್ಯಾನ್ವಾಸ್ನ ಯಾವ ರೀತಿಯಾಗಿ ಡಿಸೈನ್ ಮಾಡಬೇಕು ಅಂತಂದರೆ ಯೂಸ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ನೆಕ್ಸ್ಟ್ ಒಂದು ಬರುವಂಥ ವಿಡಿಯೋ ಒಳಗೆ ನಾನು ತಿಳಿಸ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಕ್ಯಾನ್ವಾಸ್ನ ಯೂಸ್ ಮಾಡಿ ಯಾವಾಗ ನಾನು ಬ್ಯಾಕ್ ನೆಕ್ ಡಿಸೈನ್ನ ಮಾಡ್ತಾ ಇರ್ತೀನಲ್ಲ, ಸೊ ಅವಾಗ ಯಾವ ರೀತಿಯಾಗಿ ಕ್ಯಾನ್ವಾಸ್ನ ಯೂಸ್ ಮಾಡೋದು ಅಂಥೇಳಿ ತೋರಿಸ್ತೀನಿ. ಯಾಕಂತಂದರೆ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ಕ್ಯಾನ್ವಾಸ್ನ ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂಥೇಳಿ ಗೊತ್ತಿರಂಗಿಲ್ಲಲ್ಲ. ಸೊ ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ಸೊ ಇವಾಗ ಏನು ಸಾಡಿ ಕಲರ್ ಬಟ್ಟೆ ಏನೈತಲ್ಲ ಅದನ್ನ ಫೋಲ್ಡ್ ಮಾಡಿ ಈ ರೀತಿಯಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಟೋಟಲಾಗಿ ನಾನು 1.5ಇಂದ 2 ಇಂಚ್ವರೆಗೂ ನಮಗೆ ಈ ಬಟ್ಟೆ 3 ಇಂಚ್ ತೊಗೊಂಡು ನಾವು ಫೋಲ್ಡಿಂಗ್ ಮಾಡಿದ್ವಿ ಅಂತಂದ್ರೆ ನಮ್ಗೆ ರೆಡಿಯಾಗಿ 1 ಅಥವಾ 1.5 ಇಂಚ ನಮ್ಗೆ ಡಿಸೈನ್ ಮಾಡ್ಲಿಕ್ಕೆ ಬಟ್ಟೆ ಅಗಲ ಬೇಕಾಗ್ತೈತೆ. ನಿಮಗೆ ಯಾವ ಸೈಜಲ್ಲಿ ಫ್ಲವರ್ಸ್ ಬೇಕಲ್ಲ ಆ ಸೈಜಲ್ಲಿ ನೀವು ಬಟ್ಟೆನ ಕಟ್ ಮಾಡಿ ತೊಗೋಬೋದು. ಸೊ ಇವಾಗ ಫೈನಲ್ಲಾಗಿ ನಾನು ಡೋರಿ ರೀತಿಯಾಗಿ ನಮಗೆ ಎಷ್ಟು ಅಗಲವಾಗಿ ಬೇಕಲ್ಲ ನಾನು ತೊಗೊಂಡಿದ್ದೀನಿ. ನಿಮಗೆ ಬಟ್ಟೆ ಜಾಸ್ತಿ ಇತ್ತು ಅಂತಂದರೆ ಫ್ಲವರು ಇನ್ನೊಂದು ಸ್ವಲ್ಪ ನಮಗೆ ಸೈಜಲ್ಲಿ ದಪ್ಪ ಬೇಕು ಅಂತಂದರೆ ನಾವು ಬಟ್ಟೆನ ಬಟ್ಟೆ ಅಗಲ ಏನೈತಲ್ಲ ಜಾಸ್ತಿ ತೊಗೊಂಡು ಸ್ಟಿಚಿಂಗ್ ಮಾಡಿದರೆ ಆಯಿತು. ನಾನು ಸಿಂಪಲ್ಲಾಗಿ ಇಷ್ಟೇ ಇರಲಿ ಅಂಥೇಳಿ ತೊಗೊಂಡೇನಿ. ನಾನು ಇಲ್ಲಿ ನೇರಿಗೆನ ಯಾವ ರೀತಿಯಾಗಿ ಇಡ್ತಾಯಿದ್ದೀನಿ ಅಂಥೇಳಿ ಅಬ್ಸರ್ವ್ ಮಾಡಿ ನೋಡ್ಬೋದು. ಒಂದು ಎದುರು ಬದರಾಗಿ ಇಡ್ತಾಯಿದ್ದೀನಿ, ಒಂದು ನಮ್ಮ ಸೈಡು ಫೋಲ್ಡ್ ಮಾಡಿ ನಾವು ನೇರಿಗೆನ ಇಟ್ಟರೆ ಇನ್ನೊಂದು ಅದರ ವಿರುದ್ಧ ಮುಖವಾಗಿ ನೇರಿಗೆನ ಇಡಬೇಕಾಗ್ತೈತೆ ನೋಡಿರಿ. ಎಲ್ಲನೂ ಕೂಡ ಇದೇ ರೀತಿಯಾಗಿ ನಾನು ನೇರಿಗೆನ ಇಡ್ತಾನೆ ಹೋಗ್ತೀನಿ. ಫ್ಲವರ್ ರೀತಿಯಾಗಿ ಡಿಸೈನ್ ಬರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನೋಡೋಕೆ ಕೂಡ ಬ್ಲೌಸ್ ಕೂಡ ಅಷ್ಟೇ ನೀಟಾಗಿ ಅಷ್ಟೇ ಚೆನ್ನಾಗಿ ಕೂಡ ಫೈನಲ್ ಲುಕ್ ನಿಮಗೆ ತೋರಿಸ್ತೀನಿ. ಇವಾಗ ನೇರಿಗೆ ಇಡೋದು ಕಂಪ್ಲೀಟ ಆಯಿತು. ಇವಾಗ ಬ್ಯಾಕ್ ಸೈಡಲ್ಲಿ ಯಾವುದೇ ರೀತಿಯಾಗಿ ಲೇಸನ್ನ ನಾನು ಯೂಸ್ ಮಾಡ್ಲಾಕತ್ತಿಲ್ಲ. ಲೇಸ್ ಜಾಯಿಂಟ್ ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ಸ್ಪೇಸ್ ಬಿಡ್ಬೋದು. ನಾನು ಇಲ್ಲಿ ಯಾವುದೇ ಕ್ಯಾನ್ವಾಸು ಮತ್ತು ಯಾವುದೇ ರೀತಿಯಾಗಿ ಲೇಸನ್ನ ಯೂಸ್ ಮಾಡಿಲ್ಲ. ವೈಟ್ ಕಲರ್ ಬೀಡ್ಸ್ ಮಾತ್ರ ಅಷ್ಟೇ ಯೂಸ್ ಮಾಡಿರೋದು. ತುಂಬಾ ನಾವು ಯಾವುದೇ ಲೇಸ್ ಇಲ್ಲ, ಕ್ಯಾನ್ವಾಸ್ ಇಲ್ಲ, ನಾವು ಇರ್ತಕ್ಕಂಥ ಬಟ್ಟೆ ಒಳಗೆ ಯಾವ ರೀತಿಯಾಗಿ ಡಿಸೈನ್ ಮಾಡೋದು ಅಂಥೇಳಿ ಇವತ್ತು ಸಿಂಪಲ್ಲಾಗಿ ತಿಳಿಸ್ಕೊಟ್ಟನಿ. ಇಷ್ಟ ಆಯಿತು ಅಂತಂದ್ರೆ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ. ಟೈಲರಿಂಗಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಅದೆಲ್ಲ ಅವ್ರಿಗೆ ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ಸಪೋರ್ಟ್ ಮಾಡಿರಿ. ಸೊ ಇವಾಗ ರೆಡಿ ಮಾಡಿರ್ತಕ್ಕಂಥ ಬಟ್ಟೆನ ಇವಾಗ ಜಾಯಿಂಟ್ ಮಾಡೋದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನಾನು ಯಾವ ರೀತಿಯಾಗಿ ಡಿಸೈನ್ ಮಾಡ್ತೀನಿ ಅಂತ ಹೇಳಿ ಬ್ಲೌಸ್ ಫಿನಿಶಿಂಗ್ ಆದ ನಂತರ ತೋರಿಸ್ತೀನಿ. ಫ್ರಂಟ್ ಸೈಡ್ ಇವಾಗ ಬ್ಲೌಸ್ನ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಫ್ರಂಟ್ ಸೈಡು ಬ್ಯಾಕ್ ಸೈಡ್ನ ಇವಾಗ ಜಾಯಿಂಟ್ನ ಮಾಡ್ತಾಯಿದ್ದೀನಿ. ನಾರ್ಮಲ್ ಬ್ಲೌಸ್ನ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಮತ್ತು ಕ್ರಾಸ್ ಬೆಲ್ಟ್ನ ಯಾವ ರೀತಿಯಾಗಿ ಜಾಯಿಂಟ್ ಮಾಡೋದಾಗಿರಲಿ, ಮತ್ತು ಹುಕ್ಸ್ ಪಟ್ಟಿ ಮತ್ತು ಗುಂಡಿ ಪಟ್ಟಿನ ಯಾವ ರೀತಿಯಾಗಿ ಜಾಯಿಂಟ್ ಮಾಡೋದು ಅಂಥೇಳಿ ಸಪ್ರೇಟಾಗಿ ವಿಡಿಯೋನ ನಾನು ಮಾಡಿ ಹಾಕೀನಿ. ಇವಾಗ ಸ್ಲೀವ್ನ ಜಾಯಿಂಟ್ ಮಾಡ್ಲಾಕತ್ತೀನಿ. ನಾವು ಫ್ರಂಟ್ ಶೇಪ್ ಏನು ತೆಗೆದಿರ್ತೀವಲ್ಲ ಅದು ಫ್ರಂಟಲ್ಲೇ ಬರೋ ರೀತಿಯಾಗಿ ನಾವು ಜಾಯಿಂಟ್ ಮಾಡಬೇಕು. ಸ್ಲೀವ್ನ ನಾವು ಅಟ್ಯಾಚ್ ಮಾಡುವಾಗ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ಕನ್ಫ್ಯೂಸ್ ಆಗಿರ್ತೈತಿ. ಸೊ ನೋಡಿಕೊಂಡು ನಾವು ಸ್ಟಿಚಿಂಗ ಮಾಡಬೇಕು. ಇವಾಗ ಫೈನಲ್ ಸ್ಟಿಚ್ನ ಹಾಕ್ಲಾತೀನಿ. ಇದು 32 ಎದೆ ಸುತ್ತಳತೆ ಇರ್ತಕ್ಕಂಥ ಬ್ಲೌಸ್ ಇದು. ಇವಾಗ ಫೈನಲ್ಲ ನಾನು ಮಾರ್ಕ್ ಹಾಕೋದು ಕಂಪ್ಲೀಟ್ ಆಯಿತು. ಫೈನಲ್ ಸ್ಟಿಚ್ನ ಹಾಕ್ಲಾಕತ್ತೀನಿ. ಎಲ್ಲರೂ ಕೂಡ ಸ್ಟಿಚಿಂಗ್ ವಿಡಿಯೋನ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಹೀಗೆ ಸಪೋರ್ಟ್ ಮಾಡಿರಿ, ಆದಷ್ಟು ಜನಕ್ಕೆ ಶೇರ್ ಮಾಡಿರಿ. ನಮ್ಮ ಚಾನೆಲ್ನ ಮುಂದುವರಲಿಕ್ಕೆ ಎಲ್ಲ ವ್ಯೂವರ್ಸೇ ಕಾರಣ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಫೈನಲ್ಲಾಗಿ ನೋಡ್ತಾ ಇರ್ಬೋದು ಬ್ಲೌಸ್ ಫಿನಿಶಿಂಗ್ ಆ ರೀತಿಯಾಗಿ ಬಂದೈತಿ ಅಂಥೇಳಿ. ಇವಾಗ ಬ್ಲೌಸ್ ಕಂಪ್ಲೀಟ್ ಆಯಿತು. ಇವಾಗ ಯಾವ ರೀತಿಯಾಗಿ ಬ್ಯಾಕ್ ಸೈಡಲ್ಲಿ ನಾನು ಡಿಸೈನ್ನ ಮಾಡ್ತೀನಿ ಅಂಥೇಳಿ ನೋಡ್ತಾ ಇರ್ಬೋದು. ಫ್ಲವರ್ ರೀತಿ ಎಷ್ಟು ಚೆನ್ನಾಗಿ ಬಂದೈತೆ ಅಂಥೇಳಿ. ಇಲ್ಲಿ ನಾನು ವೈಟ್ ಕಲರ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಒಂದು ಸಾಡಿಗೆ ಚೆನ್ನಾಗಿ ಕಾಣಿಸ್ತತೆ ಅಂಥೇಳಿ ಈ ರೀತಿಯಾಗಿ ನಾವು ಏನು ನೇರಿಗೆ ಇಟ್ಟಿರ್ತೀವಲ್ಲ ಒಂದು ಸೈಡ್ ಲೇಯರು ಮತ್ತು ಈ ಸೈಡ್ ಲೇಯರ್ನ ತೊಗೊಂಡು ಈ ರೀತಿಯಾಗಿ ಜಾಯಿಂಟ್ ಮಾಡಿ ನಾವು ಬೀಡ್ಸ್ನ ಹಾಕಿದರೆ ತುಂಬಾ ಲುಕ್ ಚೆನ್ನಾಗಿ ಕಾಣಿಸುತ್ತೆ.
ಫೈನಲಿ ವಿಡಿಯೋದಾಗೂ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಮತ್ತು ರಿಯಲ್ ಆಗಿ ಕೂಡ ಅಷ್ಟೇ ನೀಟಾಗಿ ಬಂದೈತೆ ನೋಡಿರಿ ಡಿಸೈನ್. ತುಂಬಾ ಎಲ್ಲರೂ ಕೂಡ ಇಷ್ಟಪಟ್ಟು ತುಂಬ ಜನ ಈ ರೀತಿಯಾಗಿ ಡಿಸೈನ್ಸ್ನ ಸ್ಟಿಚಿಂಗ ಮಾಡಿಸ್ಲಕತ್ತಾರು. ಎಲ್ರಿಗೂ ಇಷ್ಟ ಆಯಿತು ಅಂಥೇಳಿ ಅಂದ್ಕೊಂಡೆ ನೋಡಿರಿ. ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಲೈಕ್ ಕೊಡೋದ್ರಿಂದ ನಾವು ಬರ್ತಕ್ಕಂಥ ವಿಡಿಯೋಗಳು ಮಾಡ್ಲಿಕ್ಕೆ ನಮಗೂ ಕೂಡ ಇನ್ಸ್ಪೈರ್ ಆಗ್ತೈತಿ. ಎಲ್ಲರೂ ತುಂಬ ಇಷ್ಟಪಡ್ಲಾಕತ್ತೀರಿ ಅಂಥೇಳಿ ನಮ್ಗೆ ವಿಡಿಯೋ ಬಿಡ್ಲಾಕ ನಮಗೂ ಒಂಥರ ಖುಷಿ ಅನ್ಸತ್ತೆ. ಸೊ ಅದಕ್ಕಾಗಿ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ. ಆದಷ್ಟು ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ನಾನು ಬ್ಲೌಸ್ ಕಟ್ಟಿಂಗ್ ಆಗಿರ್ಬೋದು, ಡಿಸೈನ್ಸ್ ಆಗಿರ್ಬೋದು ತಿಳಿಸ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಯಾಕಂತಂದರೆ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ತುಂಬ ಮೊಬೈಲಲ್ಲಿ ನೋಡಿ ಅಂತಂದ್ರೆ ಡೈರೆಕ್ಟಾಗಿ ಹೇಳೋದಕ್ಕಿಂತ ಮತ್ತು ಮೊಬೈಲ್ ಒಳಗೆ ನೋಡಿ ಸ್ಟಿಚಿಂಗ್ ಮಾಡಬೇಕಂತಂದ್ರೆ ಒಂದು ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತಿರ್ತೈತಿ. ಸೊ ಹಾಗಾಗಿ ನಾನು ಒಂದು ಸರಳ ವಿಧಾನದೊಳಗೆ ತಿಳಿಯೋ ರೀತಿಯಾಗಿ ಆದಷ್ಟು ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿರಿ. ಸೊ ಇವಾಗ ನೋಡ್ತಾ ಇರ್ಬೋದು ಅಷ್ಟೇ ನೀಟಾಗಿ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತತಿ. ನಮ್ಮ ಹತ್ರ ಯಾವುದೇ ಲೇಸ್ ಇಲ್ಲ ಮತ್ತು ನಮ್ಮ ಕ್ಯಾನ್ವಾಸ್ ಇಲ್ಲ, ಯಾವ ರೀತಿಯಾಗಿ ಡಿಸೈನ್ ಮಾಡಬೇಕು ಮತ್ತು ಸಡನ್ನಾಗಿ ನಾವು ಬ್ಲೌಸ್ ರೆಡಿ ಮಾಡಬೇಕಾಯಿತು ಅಂತಂದ್ರೆ ಈ ರೀತಿಯಾಗಿ ಬ್ಯಾಕ್ ನೆಕ್ ಡಿಸೈನ್ ಇಟ್ಟು ನಾವು ಬ್ಲೌಸ್ನ ಸ್ಟಿಚಿಂಗ ಮಾಡ್ಬೋದು. ಯಾವುದೇ ರೀತಿಯಾಗಿ ರೌಂಡ್ ಶೇಪ್ ಒಳಗೆ ಈ ರೀತಿಯಾಗಿ ಡಿಸೈನ್ನ ಮಾಡ್ಬೋದು. ಫೈನಲ್ ಲುಕ್ ಯಾವ ರೀತಿಯಾಗಿ ಬಂದತಿ ಅಂತ ಹೇಳಿ ನೋಡ್ಬೋದು. ಅಷ್ಟೇ ರಿಯಲಾಗಿ ಕೂಡ ನೋಡ್ಲಿಕ್ಕೆ ಬ್ಲೌಸ್ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫೈನಲ್ ಆಗಿ ಇವಾಗ ಡೋರಿನ ಮಾಡೋದು ಕಂಪ್ಲೀಟ್ ಆಯಿತು. ಸೊ ನಾನು ಡೋರಿ ಯಾವ ರೀತಿಯಾಗಿ ಮಾಡೋದು ಅಂತೇಳಿ ಕೂಡ ಅದನ್ನು ಶಾರ್ಟ್ ವಿಡಿಯೋ ಒಳಗೆ ಕೂಡ ಮಾಡಿ ಹಾಕೀನಿ. ಮತ್ತು ಲಟ್ಕನ್ ಡಿಸೈನ್ ಕೂಡ ನಾನು ಆಲ್ರೆಡಿ ವಿಡಿಯೋ ಒಳಗೆ ಶೇರ್ ಮಾಡೀನಿ ಯಾವ ರೀತಿಯಾಗಿ ಲಟ್ಕನ್ ಡಿಸೈನ್ನ ಮಾಡೋದು ಅಂಥೇಳಿ. ಇವಾಗ ಡೋರಿ ಅಟ್ಯಾಚ್ ಮಾಡೋದು ಕಂಪ್ಲೀಟ್ ಆಯಿತು. ಫೈನಲ್ ಆಗಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಆ ಬ್ಲೌಸ್ ಡಿಸೈನ್ ಬಂದೈತಿ ಅಂಥೇಳಿ. ಈ ಒಂದು ಡಿಸೈನ್ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಹೊಸದಾಗಿ ನೋಡೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಯಾರೆಲ್ಲ ನೋಡ್ಲತ್ತಿರಲ್ಲ ಎಲ್ಲರಿಗೂ ಕೂಡ ಧನ್ಯವಾದಗಳು.